ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತಿನ ಕೂಡಲೇ ಗೃಹ ಸಚಿವರು ನಿನ್ನೆ ಏನು ಅವರು ಗುಂಡಾವರ್ತನೆ ತೋರಿದಂತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಂಧಿಸಬೇಕು. ಕೂಡಲೇ ಇವತ್ತು ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದೀವಿ, ಇಂಥ ಗುಂಡಾ ಸರ್ಕಾರವನ್ನ, ಅವರ ಸಿದ್ದರಾಮಯ್ಯ ಸರ್ಕಾರವನ್ನ ಕಿತ್ತೊಗಿಬೇಕು. ಶ್ರೀ ಗೋವಿಂದ ಕಾರಜೋಳ ಸಾಹೇಬರ ಮೇಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏಕಾಏಕಿ ಹೋಗಿ ಪತ್ರಿಕಾಗೋಷ್ಠಿ ನಡೆಸುವ ಸಮಯದಲ್ಲಿ ಅವರಿಗೆ ಒಂದು ಅಪಮಾನ ಮಾಡುವ ನಿಟ್ಟಿನಲ್ಲಿ ಏನು ಹೀನ ಕೃತ್ಯ ಮಾಡಿದ್ದಾರೆ, ಮೊದಲು ಅವರಿಗೆ ಧಿಕ್ಕಾರ. ನೀವೆಲ್ಲ ಏನ್ ಮಾಡ್ತಿದ್ರಿಪ್ಪ ಅಂದ್ರೆ ಸಿದ್ದರಾಮಯ್ಯ ಖರ್ಗೆ ಅವರು ಎಲ್ಲರೂ ಹಿಡ್ಕೊಂಡು ಇವತ್ತು ರಾಜ್ಯಪಾಲರಿಗೆ ಮನವಿ ಮಾಡ್ತಾ ಇದ್ದೀವಿ, ಇಂಥ ಗುಂಡಾ ಸರ್ಕಾರವನ್ನ, ಅವರ ಸಿದ್ದರಾಮಯ್ಯ ಸರ್ಕಾರವನ್ನ ಕಿತ್ತೊಗಿಬೇಕು. ಮತ್ತೆ ಜನಪರ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರ ಮೇಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಏಕಾಏಕಿ ಹೋಗಿ ಪತ್ರಿಕಾಗೋಷ್ಠಿ ನಡೆಸುವ ಸಮಯದಲ್ಲಿ ಅವರಿಗೆ ಒಂದು ಅಪಮಾನ ಮಾಡುವ ನಿಟ್ಟಿನಲ್ಲಿ ಏನು ಹೀನ ಕೃತ್ಯ ಮಾಡಿದ್ದಾರೆ, ಮೊದಲು ಅವರಿಗೆ ಧಿಕ್ಕಾರ. ಈಗಿನ ಸರ್ಕಾರ ಹೀನ ಕೃತ್ಯವನ್ನು ಅವರಿಗೆ ಅಪಮಾನ ಮಾಡುವ ಸಲುವಾಗಿ ಏನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಸಮಯದಲ್ಲಿ ಗೋವಿಂದ ಕಾರಜೋಳ ಸಾಹೇಬರನ್ನು ಅಪಮಾನಗೊಳಿಸುವ ಸಲುವಾಗಿ, ಯಾಕಂದ್ರ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಏನಾಗಿದೆ, ಭಯ ಶುರುವಾಗಿದೆ. ಯಾಕಂದ್ರ ರಾಜ್ಯದ ಎಲ್ಲೆಡೆ ನಮ್ಮ ಒಗ್ಗಟ್ಟು ಕುಡಿಸೋದು ನೋಡಿದ್ರ ಎಲ್ಲಿ ನಮ್ಮ ಸರ್ಕಾರಕ್ಕೆ ಹುಡುಕಿ ಏನೋ ಬರ್ತೈತೆ ಅನ್ನೋ ಉದ್ದೇಶದಿಂದ ನಮ್ಮ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರಿಗೆ ಅವ್ರೇನಾದ್ರೂ ಹೆದರಿಸಿ ಹಿಂತೆಗೆಯುವ ಸಲುವಾಗಿ ಕೂಸ್ ಹಾಕಿ ಆ ಚುಟ್ಟದಾತು ಅದನ್ನ ತೂದಾತು ಇಂಥ ಕೆಲಸ ಸಿದ್ದರಾಮಯ್ಯ ಸಾಹೇಬ್ ಬಿಟ್ಟು ಬಿಡ್ಬೇಕು ಈಗಾಗಲೇ. ಯಾಕಂದ್ರ ರಾಜ್ಯದ ಬಹಳ ಶಾಣಾರ ನೀವೇನ್ ಮಾಡ್ತೀರ ಅನ್ನೋದು ಎಲ್ಲ ಗೊತ್ತಾಗೈತಿ. ಏನ ನೀವೇನಾದ್ರೂ ಕಾಂಗ್ರೆಸ್ ಗೊತ್ತಿಲ್ಲ, ನೇರವಾಗಿ ಮುಂದೆ ಇವತ್ತು ಏನೈತಿ ಎದೆಗುಂದು ಗೋವಿಂದ ಕಾರಜೋಳ ಸಾಹೇಬ್ರು ನಮ್ಮ ಸಮಾಜಕ್ಕೆ ಏನ್ ಮಾಡ್ಯಾರ ಅನ್ನೋದು ನಮ್ಮ ಸಮಾಜಕ್ಕೆ ಗೊತ್ತಾಗೈತಿ. ಯಾರು ಮಾಡ್ತಕ್ಕಂತ ಕೆಲಸ ಗೋವಿಂದ ಕಾರಜೋಳ ಸಾಹೇಬ್ರು. ನೀವೆಲ್ಲ ಏನ್ ಮಾಡ್ತಿದ್ರಿಪ್ಪ ಅಂದ್ರೆ ಸಿದ್ದರಾಮಯ್ಯ ಖರ್ಗೆ ಅವರು ಎಲ್ಲರೂ ಹಿಡ್ಕೊಂಡು ಏನು ಕಾಂಗ್ರೆಸ್ ಜನ ಇದ್ದೀವಿ, ಅಣ್ಣ ತಮ್ಮರ್ಗತ್ತನ ಇದೀವಿ, ನಾವು ಒಂದ ತಾಟ್ಯಾಗ ಉಣ್ಣಾಕತ್ತೀವಿ. ನಾವೇನಾರು ಬೇರೆ ಎಲ್ಲ ಅಂದೀವನ? ಯಾಕಂದ್ರೆ ನಿಮ್ಮ ಮನೆಯೊಳಗೆ ತಾಯಿ ಒಂದ ತಾಯಿ ಹೊಟ್ಟೆ ಹುಟ್ಟಿದಾಗ ಅಣ್ಣ ತಮ್ಮ ಜಗಳ ಆಡಿದ್ರೆ ನನ್ನ ಪಾಲ ನನಗೆ ಕೊಡು, ನಿನ್ನ ಪಾಲ ನೀ ತಗೋ ಅನ್ನೋದಿಲ್ಲ. ಅದೇ ಪರಿಸ್ಥಿತಿ ಒಳ ಮೀಸಲಾತಿ ಅದನ್ನ ಕೊಟ್ಟಿದ್ದೈತಿ. ಅದೇ ಪದೇ ಪದೇ ಇದೇ ರೀತಿ ನಾವೇನಾದ್ರು ಪುನರಾವರ್ತನೆ ಮಾಡಿದ್ದಾದಲ್ಲಿ ಈ ಸರ್ಕಾರದ ವಿರುದ್ಧ ನಾವು ದಂಡೇರ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತಿಗೆ ನಾವು ಕೊಡ್ತೀನಿ. ಇದೇ ರೀತಿ ಮುಂದುವರಿಸಿದ್ದೆ ಆದರೆ ಮುಂದಿನ ದಿನಮಾನದಲ್ಲಿ ನಾವು ಹೋರಾಟವನ್ನು ಮಾಡಿ ಈ ಸರ್ಕಾರಕ್ಕೆ ಕೊಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಡೆದಿರತಕ್ಕಂಥ ಚಿತ್ರದುರ್ಗ ನಡೆದಿರತಕ್ಕಂಥ ಘಟನೆಯನ್ನ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಮೊದಲನೇದಾಗಿ ನಾನು ಖಂಡನೆ ಮಾಡ್ತೀನಿ. ಎರಡನೇ ವಿಚಾರ, ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು ರಾಜ್ಯದ ತುಂಬೆಲ್ಲ ಹೋದಾಗ ಪ್ರೆಸ್ ಮೀಟ್ ಮಾಡ್ತಾರೆ. ಆ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ರೈತರಿಗಿರ್ಬೋದು, ದೀನದಲಿತರಿಗಿರ್ಬೋದು, ಆ ಅನುದಾನದ ಬಗ್ಗೆ ಫೋಕಸ್ ಮಾಡ್ತಿರ್ತಕ್ಕಂಥದ್ದು ಕಾರಜೋಳ ಸಾಹೇಬರ ಒಂದು ಸ್ವಭಾವ. ಆದರೆ ರಾಜ್ಯದಲ್ಲಿ ಇರಲಾರದಂಥ ಘಟನೆ ನಿನ್ನೆ ಚಿತ್ರದುರ್ಗ ನಡೆದೈತಿ. ಕಾರಣ ಏನಂತಂದ್ರೆ ಅದು ಮುಧೋಳ ರಾಜಕಾರಣ ಬಹುತೇಕ ಚಿತ್ರದುರ್ಗ ಶಿಫ್ಟ್ ಆಗೈತೆ ಅನ್ನಿಸ್ತದೆ ನನ್ನ ಅನಿಸಿಕೆ. ಯಾಕಂತಂದ್ರೆ ಇಲ್ಲಿನ ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ಅವ್ರ ಮಗ ವಿನಯ್ ತಿಮ್ಮಾಪುರ ಅವರು ಏನೋ ಲೋಕಸಭಾ ಚುನಾವಣೆ ನಿಲ್ತಾರಂತೇಳಿ ಅವ್ರ ಪಕ್ಷದ ವಿಚಾರ ಅವ್ರಿಗೆ ಬಿಟ್ಟಿರ್ತಕ್ಕಂಥ. ಆದ್ರೆ ಅವ್ರು ಯಾವುದೋ ಚುನಾವಣೆ ನಿಲ್ಲರಿ, ಅದು ನಮಗೆ ಬೇಕಾಗಿಲ್ಲ. ಆದ್ರೆ ಕಾರಜೋಳ ಸಾಹೇಬ್ರ ಚಿತ್ರದುರ್ಗ ಹೋಗೋಂಥ ಸಂದರ್ಭದಲ್ಲಿ ಕಾರಜೋಳ ಸಾಹೇಬ್ರ ಜನಪ್ರಿಯತೆಯನ್ನು ಸಹಿಸಲಾಗದ ಇವತ್ತು ಕಾಂಗ್ರೆಸ್ಸಿನ ವಿನಯ್ ತಿಮ್ಮಾಪುರ ಅವರ ಒಂದು ಸಹಪಾಠಿಗಳು ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬ್ರ ಮೇಲೆ ಹಲ್ಲೆಯನ್ನು ಮಾಡ್ತಿರ್ತಕ್ಕಂಥದ್ದು
ಈ ರೀತಿ ಹಲ್ಲೆಯನ್ನು ಮಾಡ್ತಿರ್ತಕ್ಕಂಥದ್ದನ್ನು ಮುಧೋಳ ಮತಕ್ಷೇತ್ರ ಜನತೆ ಒಟ್ಟು ಸಹಿಸಂಗಿಲ್ಲ. ಅದಷ್ಟೇ ಅಲ್ಲ, ಇಡೀ ರಾಜ್ಯದ ತುಂಬೆಲ್ಲ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರ ಅಭಿಮಾನ ಇದ್ದಾರೆ, ಹಿತೈಷಿಗಳದಾರ. ಇದನ್ನು ಖಂಡನೆಯನ್ನು ಮಾಡ್ತಾರೆ. ಮುಂಬರುವಂಥ ದಿನದಲ್ಲಿ ಅವರು ಈ ರೀತಿ ಮಾಡ್ತಿರ್ತಕ್ಕಂಥದ್ದನ್ನು ಬಿಡಬೇಕಂತೇಳಿ ನಾವು ಖಂಡನೆ ಅವ್ರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.